ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಟಿ.ಕೆ. ಮಲಗೊಂಡ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಮಲಗೊಂಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ಭೀಮಾ ತೀರದ ರಕ್ತ ಚರಿತ್ರೆ ಕೇಳಿದಾಗ ಯಾವಾಗಲೂ ಅಷ್ಟೇ ಅಲ್ಲೇನಾಗ್ಬಿಡುತ್ತೆ, ಒಂಥರ ಅತಿರಂಜಿತವಾಗಿ ಕಥೆಗಳು ಬರ್ತವೆ. ಬಂದಂಥ ವರದಿಗಳು ಅವನ್ನ ಆ ಥರ ಹೈಲೈಟ್ ಮಾಡಿದ್ರೋ ಗೊತ್ತಿಲ್ಲ. ಈ ಬಾಗಪ್ಪ ಹರಿಜನ ಇವನೇನೋ 10 ಕೋಟಿ ಕೇಳಿದ್ದ, ಪಿಂಟ್ಯ ಅದಕ್ಕೆ ಅವನಿಗೆ ಸಿಟ್ಟು ಬಂದಿತ್ತು, ಪಿಂಟ್ಯ ಕಡೆ ಒಂದಷ್ಟು ಜನ ಗುಡ್ಡೆ ಹಾಕ್ಕೊಂಡು ಬಾಗಪ್ಪನ ಕೊಲಿಸ್ಬಿಟ್ಟ ಅಂತ ಒಂದು ಮಾಹಿತಿ ಇದೆಯಲ್ಲ. ಬೇಸಿಕಲಿ ಇದು ಒಂದು ಫ್ಯಾಮಿಲಿಯ ಜಮೀನಿನ ಬದುವಿಗೆ ಸಂಬಂಧಪಟ್ಟಂತೆ ಶುರುವಾದಂಥ ಚರಿತ್ರೆ. ಇದು ಒಂದು ಬದು, ನೀನು ಜಾಸ್ತಿ ಒತ್ತರಿಸ್ಕೊಂಡ್ಬಿಟ್ಟಿದ್ಯಾ, ನೀನು ಒಳಗಡೆ ಬಂದುಬಿಟ್ಟಿದ್ಯಾ, ಈ ಕಾರಣಕ್ಕೆ ಶುರುವಾಗಿ ಅವರನ್ನು ಒಬ್ಬ ಡಾನಾಗಿ ಬೆಳೆಸ್ಬಿಡ್ತಾ ಇದು. ಈ ಗಲಾಟೆ ಡಾನಾಗಿ ಬೆಳೆಸ್ಬಿಡ್ತಾ ಇವನು ಇದೇ ಬಾಗಪ್ಪನ ಮೇಲೆ ಹೇಳ್ತಾರೆ ಇವನು ಶಾರ್ಪ್ ಶೂಟರ್ ಆಗಿಬಿಟ್ಟಿದ್ದ, ಚಂದಪ್ಪ ಹರಿಜನನಿಗೆ ಇವನೇ ಬಲಗೈ ಬಂಟನಂತೆ ಇದ್ದ. ಇದೆಲ್ಲ ಎಷ್ಟು ಮಟ್ಟಿಗೆ ನಿಜ ಅಂತ ಮಲಗೊಂಡ ಅವರೇ? ಭೀಮಾ ತೀರದ ರಕ್ತ ಚರಿತ್ರೆಯನ್ನು ಪ್ರಾರಂಭ ಆಗಿದ್ದು 1981ರಲ್ಲಿ ಸರ್. ಕೇವಲ 2 ಕುಟುಂಬಗಳ ಮಧ್ಯೆ ಒಂದು ಜಮೀನಿನ ಬಾಂಧದ ಸಲುವಾಗಿ ಪ್ರಾರಂಭವಾಗಿದ್ದು, ನಂತರ ಅದನ್ನ ರಿವೆಂಜ್ ಆಗಿ 1983ರಲ್ಲಿ ಹೈದ್ರಾ ಹತ್ಯಾಕಾಂಡ, ಅಲ್ಲಿ ಒಂದು 4 ಮರ್ಡರ್ ಆತ ಸರ್. ನಂತರ ಮತ್ತೆ 92 ಒಳಗ ತೋಳಪ್ಪಗೌಡ್ರ ನಂತರ ಅವ್ರನ್ನ ಮರ್ಡರ್ ಆಗ್ತದ ಸರ್. ಅಂದ್ರೆ ಒಬ್ಬರಕ್ಕೊಬ್ಬರು ಇದು ವೈಯಕ್ತಿಕವಾಗಿ ಇದು ಯಾವುದು ಇಲ್ಲಿ ಸುಪಾರಿ ಆಲಿ ಅಥವಾ ಇದು ಆಲಿ ಆಗಿದ್ದಲ್ಲ. ಇದು ಭೀಮಾ ತೀರದಲ್ಲಿ ನಡೆದಿದ್ದು ಸುಮಾರು ಹತ್ಯೆಗಳು ಹೆಂಗಪ್ಪ ಅಂದ್ರೆ ರಿವೆಂಜ್. ಈಗ ನನ್ನ ಒಂದು ಪಾರ್ಟಿ ನನಗ್ ಮಾಡತ್ತಪ್ಪ ಅಂದ್ರೆ ನೆಕ್ಸ್ಟ್ ಅವ್ರ ಸಮಯ ಕಾಯ್ಕೋತ ಅವ್ರು ಮಾಡೋದು. ಅಲ್ಲಿಂದ ಬಂದು ಚಾಲುವಾಗಿ ಮುಂದೆ ಏನಾಗ್ಬಿಡ್ತದ ಆಟೋಮೆಟಿಕ್ ರೀ ಅದು. 92ರಲ್ಲಿ ಚೋಳಪ್ಪಗೌಡ ಮರ್ಡರ್ ಆಗ್ತದ, ಮುಂದ 87ರಲ್ಲಿ ಜೀವ ಶಿಕ್ಷೆ ಆಗ್ತದ ಅವ್ರಿಗೆ. ಶಿಕ್ಷೆ ಆದ ಬಳಕ ನಂತರ ಇದು ಏನಾಗ್ಬಿಡ್ತಾರೆ ಸರ್ 95 ಒಳಗ ಆಯರ್ ಒಳಗ ಏನ್ ಮಾಡ್ತಾರೆ, ಈಗ ಕೇಶಪ್ಪ ತವ್ರ ಕಡೆ ಹಿಡಿಬೇಕಾದ್ರ ಪೊಲೀಸರು ಅಷ್ಟು ಸಾಮ್ರಾಜ್ಯ ಮಾಡ್ಕೊಂಡು ಏನ್ ಮಾಡ್ತಾರೆ ಅವರು, ಪೊಲೀಸ್ ಸ್ಟೇಷನ್ ಕೂಗಾತಿ ಇರ್ತದ ಅವಾಗ. ಅವ್ರು 95 ಒಳಗ ಇದು ಆಯರ್ ಒಳಗ ಹೆಂಗಪ್ಪ ಅಂದ್ರೆ ಸಾಮ್ರಾಜ್ಯ ಅಲ್ಲಿ ಸಾವಿರಾರು ಜನ ಅವರು ಇದಕ್ಕೆ ಹೋಗೋತ್ ಬರೋರು. ಅವರು ಇವ್ರ ಒಂದ್ ಇಡೀ ಒಂದ್ ಹೆಂಗಪ್ಪ ಅಂದ್ರೆ ಚಾಪ್ ಮುಡಿಸಿರ್ತಾರಲ್ಲಿ ಇದು ಭೀಮಾತ್ಯದೊಳಗ. ಇವ್ರೆಲ್ಲಾ ನ್ಯಾಯ ನಿಬಿಟ್ಟಿ ಮಾಡ್ಕೋತ ಅಲ್ಲಿ ಸಿಕ್ಕಾಪಟ್ಟಿ ಜನ ಬರೋದ್ರಿಂದ ಅಲ್ಲಿ ಆಯರಿ ಎಷ್ಟಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್, ಚನ್ನಗಿ ಪೊಲೀಸ್ ಸ್ಟೇಷನ್ ಕೂಗಾಳ್ತಿಯಲ್ಲಿರೋದಂತದ. ಅವಾಗ ಪೊಲೀಸ್ ಹಿಡಿಬೇಕಾದ್ರ ಒಂದು ಜಿಲ್ಲೆಯಿಂದ ಸಾಧ್ಯ ಅಲಾರದು ಕಲಬುರಗಿ ಮತ್ತು ಬಿಜಾಪುರ 2 ಜಿಲ್ಲೆಯ ಅಧಿಕಾರಿಗಳು, ಸುಮಾರು ಸಾವಿರಾರು ಜನ ಸಿಬ್ಬಂದಿಗಳು ಸೇರಿ, ಪೊಲೀಸ್ ಅಧಿಕಾರಿಗಳು ಸೇರಿ ಅವನು ಕೇಶಪ್ಪನ ಒಬ್ಬನ ಹಿಡಿಬೇಕಾದ್ರ ಬೆಳಗಿನ ಜಾವ ಅದು ಮುತ್ತಿಗೆ ಹಾಕ್ತಾರ ಆ ಊರ. ಹಾಕಿ ಅವ್ರು ಏನ್ ಮಾಡ್ತಾರೆ, ಅಳಿಸಿ ಇಡೀ ಆ ಗ್ರಾಮವನ್ನು ಸುತ್ತುವರೆದು ಅವಾಗ ಧ್ವನಿವರ್ಧಕ ಮೂಲಕ ಹೇಳ್ತಾರ ಅವ್ರಗ, ನಾವು ಬಂದಿದ್ದು ಕೇಶಪ್ಪ ತವ್ರ ಕೇಳನ್ನ ಬಂಧನ ಮಾಡಕ, ಯಾರು ಜನ ಮತ್ತು ಜಾನುವಾರು ಯಾರು ಹೊರಗಡೆ ಬರಬಾರಂತ ಹೇಳಿ ಅವ್ರ ಪೊಲೀಸ್ ಅಧಿಕಾರಿಗಳು ಅದು ಅವ್ರು ಧ್ವನಿವರ್ಧಕ ಮೂಲಕ ಅವನ್ನ ಎಲ್ಲರಿಗೂ ಹೇಳ್ಬಿಡ್ತಾರ ಊರಾನವ್ರಿಗೆ. ಅವಾಗ ಇವನು ಬಂಧನ ಮಾಡ್ಬೇಕಾದ್ರ ಇವ್ನ ಹ್ಯಾಂಗ್ ಮಾಡ್ಬೇಕು, ಅವಾಗ ಫೈರಿಂಗ್ ಚಾಲು ಆಗ್ತಾರ ಅವ್ರಿಗೆ ಅಧಿಕಾರಿಗಳಿಗೆ ಮತ್ತು ಅವನಿಗೆ ಒಳಗ. ಅವಾಗ ಒಬ್ರು ಹಿರಿಯ ಅಧಿಕಾರಿಗಳು ಹೇಳ್ತಾರ, ನಾವ್ ಬಂದಿದ್ದು ಪೊಲೀಸರು, ಅವನಿಗೆ ಏನ್ ತಿಳಿತ ಒಳಗಿದ್ದವನಿಗೆ ಕೇಸಪ್ಪಗ ನನ್ನ ವೈರಿ ಒಳನ ಬಂದಿರ್ಬೇಕಂತ ಅವ ಫೈರಿಂಗ್ ಮಾಡ್ತಾನ್ರಿ ಅವ್ನು. ಅವಾಗ ಗೊತ್ತಾಗ ಏನ್ ಮಾಡ್ತಾನ, ಔಟ್ ಸೈಡ್ ಅವ್ನು ಶರಣರ್ ಆತಾನ. ಅವಾಗ ಶರಣರ್ ಆದಾಗ ಅವ್ನ ತರ್ತಾರ, ತಂದ್ ಬಳಕ ಇಲ್ಲಿ ಸಿಂದಗಿ ಬರ್ತಾರ, ಸಿಂದಗಿ ತರ್ತಾರ ಸ್ಟೇಷನ್ಕ. ತಂದಾಗ ಏನ್ ಮಾಡ್ತಾರ, ಆಗಿನ ಟೈಮ್ದಾಗ ಕಲಬುರಗಿಯ IGP BJP ಒಕ್ಕೂಟನವ್ರು ಇರ್ತಾರ. ಅವಾಗ ಅವನದಕ್ಕರ ಅಂತ ಹೇಳಿ SP ಕಲಬುರಗಿ ಅವರು ಮತ್ತು ಬಿಜಾಪುರದವ್ರು ಎಲ್ಲಾ ಕೂಡಿ ಪೊಲಿಟಿಷಿಯನ್ದಾಗ ತಂದು ಅವ್ರು ಎನ್ಕ್ವೈರಿ ಚಾಲು ಮಾಡಿದಾಗ ಅವ್ರ ಆಯುಧಗಳು ಎಷ್ಟು ಇರ್ತಾವಪ್ಪ ಅಂದ್ರ ಸುಮಾರು 10 ಅಡಿ ಎಷ್ಟು ಜಾಗ ಇರ್ತಲ್ಲ ಅಷ್ಟು ಒಳಗೆ ಅಷ್ಟು ವೈಪನ್ಸ್ ಇರ್ತಾವ ಅವ್ರ ಬಲ್ಲಿ, ಶಸ್ತ್ರಾಸ್ತ್ರಗಳು. ಅವಾಗ ಏನ್ ಮಾಡ್ತಾರ, ಅವಾಗ ಎಲ್ಲ ಕೂತ ಅವ್ರು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಾಗ ಈ ಕೇಶಪ್ಪನ ಅರೆಸ್ಟ್ ಇದು ಮಾಡಾಗ ಬಂಧನ ಮಾಡಾಗ ಮನೆ ಒಳಗ ಅದ್ರಾಗ ಒಂದ್ 4 ಹುಡುಗರು ಇರ್ತಾವ. ಅವ್ರು ಹೆಂಗ್ ಹುಡುಗರು ಅವ್ರು ಏನಪ್ಪಾ ಅಂದ್ರೆ ಅಫ್ಜಲ್ಪುರ ತಾಲೂಕದ ಒಂದ್ ಗ್ರಾಮದ ಹುಡುಗರು. ಅವ್ರು ಯಾಕೆ ಇವ್ರ ಬಳಿ ಬಂದಿರಪ್ಪ ಅಂದ್ರ ಪ್ರಬಲವಾದಂತ ಗುತ್ತೇದಾರ ಒಬ್ಬರ ಫ್ಯಾಮಿಲಿ ಒಳಗ ಅವ್ರಿಗೆ ಕ್ಲಾಸಸ್ ಇರ್ತಾವ ಅಲ್ಲಿ JDP ಇಲೆಕ್ಷನ್ ಸಲುವಾಗಿ. ಆ ಗುತ್ತೇದಾರನ ಮರ್ಡರ್ ಮಾಡಿ ರಕ್ಷಣೆಗಾಗಿ ಇವ್ರ ಬಳಿ ಬಂದಿರ್ತಾರ ಅವರೆಲ್ಲ ಹುಡುಗರು. ಆ ಇವನಿಗೆ ಅರೆಸ್ಟ್ ಮಾಡಾಗ ಅವ್ರು ಸಿಕ್ಬಿಡ್ತಾರಲ್ಲ, ಅವರು ಎಲ್ಲ ಇರ್ತಾರ ಸ್ಟೇಷನ್ದಾಗ ಕುಂದಿರ್ಸಿರ್ತಾರೆ. ಅವ್ರು ಕೇಳ್ತಾರ, IGP ಅವ್ರು BJP ಒಕ್ಕೂಟವ್ರು ಏನ್ ಕೇಳ್ತಾರ, ಕೇಸಪ್ಪ ನಿಂದೆಲ್ಲ ಮುಗ್ದದ, ಇಲ್ಲ ಅಫೆನ್ಸ್ ಆಗಿದ್ದೀನಿ, ಅಪರಾಧ ಲೋಕದಾಗಿದ್ದೀರಿ, ಈ ಸಣ್ಣ ಹುಡುಗರಿಗೆಲ್ಲ ನೀವು ಜೀವನ ಹಾಳು ಮಾಡಿದೆ ಅಂತ ಕೇಳ್ತಾರ ಅವ್ರು. ಆದ್ರೆ ಅವ್ರಿಗೇನ್ ತಿಳ್ಕೊಂಡಿರ್ತಾರ IGP ಅವರು, ಇವ್ರ ಸಂಗಡಿಗರು ತಿಳ್ಕೊಂಡ್ಬಿಡ್ತಾರ ಅವರು. ಆದ್ರೆ ನಿಜ ಇದ್ದಿದ್ದು ಏನಪ್ಪಾ ಅಂದ್ರೆ ತಮ್ಮ ರಕ್ಷಣೆಗೆ ಬಂದವ್ರು ಇರ್ತಾರ ಅವರು. ಅವಾಗ ಅವ ಸುಮ್ ಕುಂದಿರ್ತಾನ. ಅವಾಗ ಎಲ್ಲಾ ಅಧಿಕಾರಿಗಳು ಬಂದಿರ್ತಾರ. ಅಧಿಕಾರಿಗಳು ಆಗಿನ ಟೈಮ್ದಾಗ ಏನ್ ಮಾಡಿರ್ತಾರಂದ್ರ 2 ಗುಂಪಿಗೆ ಏನ್ ಮಾಡ್ತಾರ, ಸರಿಯಾದಂತ ಅವ್ರಿಗೆ ಒಂದು ಗುಂಪಿನ ಕೂಡ ಶಾಮಿಲ್ ಆಗಿ ಅಥವಾ ಅವ್ರ
ಅಧಿಕಾರ ಬಳಸಿ ಅವ್ರ ಜೊತೆ ಪಾರ್ಟಿ ಮಾಡೋದು, ಈ ಅಪೋಸಿಟ್ ಪಾರ್ಟಿ ಏನದಲ್ಲ ಅವ್ರನ್ನ ಬಂಧನ ಮಾಡ್ಬೇಕಂತ ಹೇಳಿ ಅವ್ರಿಗೆ ರೇಡ್ ಹಾಕೋದು, ಹಿಂಗ್ ಮಾಡ್ತಾರೆ ಇಲ್ಲೆಲ್ಲ ಲೋಕಲ್. ಓಕೆ. ಅದನ್ನ ಒಬ್ರು ಅಧಿಕಾರಿ ಏನ್ ಮಾಡ್ತಾರ, ಒಬ್ರು ಆಲ್ಮೇಲೆ ಒಬ್ಬ PSI ಬಂದು ಅವ್ರು ಹೇಳಕ್ ಚಾಲು ಮಾಡ್ತಾರ IGP ಮುಂದ, ಸರ್ ನಮ್ಗ ಇವ್ರು ಪೊಲಿಟಿಷಿಯನ್ ಬಂದು ಧಮಕಿ ಕೊಡ್ತಾರ ಅಂತ ಹೇಳಿ ಅವ್ರ ಇಂಟೆನ್ಸ್ ಹೇಳ್ಬೇಕಾಗಿರ್ತದ ಅವರು. ಆ ಅಧಿಕಾರಿ ಏನದಲ್ಲ ಇವ್ರು ವೈರಿಯ ಟೀಮಿಗೆ ಅಲ್ಲಿ ಪಾರ್ಟಿ ಮಾಡ್ತಿರತ್ತ ಅವರು. ಅಂದ್ರೆ ನಾವು ಅವರು ಒಂದೇ ಟೈಪ್ ಇದ್ದೀವಿ, ನಮ್ಗೆ ಹಿಡಿಯಾಕ್ ಬರ್ತೀರಿ, ಅವ್ರನ್ನ ಕೂಡ ನೀವು ಶಾಮಿಲ್ ಆಗಿರಂತ ಹೇಳಿ ಆ ಕೇಸಪ್ಪ ಎಷ್ಟು ಅವ್ರು ವ್ಯಾಗ್ರ ಇರ್ತಾನಪ್ಪ ಅಂತಂದ್ರ ಅಷ್ಟೆಲ್ಲಾ ಜನ ಇದ್ರು ಮುಂಗಾಲೂರ್ ಬೈತಂದ್ರೆ ಅವ್ರಿಗೆ, ಸರ್ ಅವ್ರು ನಮ್ಮ ಅಪೋಸಿಟ್ ಇದ್ದವ್ರಿಗೆ ಇದು ಪಾರ್ಟಿ ಮಾಡ್ತಾರ, ನಮ್ಗೆ ಅರೆಸ್ಟ್ ಮಾಡಕ್ ಬರ್ತಾರ ಸರ್. ಈಗ ಮಲ್ಗೊಂಡವ್ರೆ, ಈಗ ಈ ಚಂದಪ್ಪ ಬಾಗಪ್ಪ ಇವಿಬ್ಬರು ಹರಿಜನ, ಬಾಗಪ್ಪ ಹರಿಜನ ಚಂದಪ್ಪ ಹರಿಜನ ಇದ್ದಾರಲ್ಲ, ಇವ್ರು ನಿಜವಾಗ್ಲೂ ನಟೋರಿಯಸ್ಗಳ, ಇವ್ರು ಕೊಲೆ ಪಾತಕ ಆಪರೇಟ್ ಮಾಡ್ತಾ ಇದ್ದಾರೆ ಇವರು? ನಿಜವಾಗ್ಲೂ ಇವ್ರು ನಟೋರಿಸ್ ಅಲ್ಲಕ್ಕ ಸರ್. ಇವ್ರದ್ದೇನತ್ತಲ್ಲ ಚಂದಪ್ಪನ ಅಣ್ಣಗೇನ ಅಲ್ಲಿ ಸೊನ್ನದ ಒಂದ್ ಇದ್ರೊಳಗ ಒಂದ್ ಸಣ್ಣ ಘಟನೆಯಿಂದ ಅವರಿಗೆ ಹೊಡೆದಿದ ಸಲುವಾಗಿ ಅವ್ರು ಊಡ್ಬಿಟ್ಟು ಹೋದಾಗ ಇವ್ ಸಣ್ಣ ಇರ್ತಾನವ, ಯಾರು ಚಂದಪ್ಪ ಹರಿಜನ್. ಅವಾಗಿಲ್ಲಿ ಇವ್ರು ಯಾರು ಕೇಸಪ್ಪ ತವ್ರ ಸಿದ್ದಪ್ಪ ಬೋರ್ಗಿ ಇವ್ರ ಜೊತೆ ಎಲ್ಲಿ ಮಾಡ್ತಾನ, ಇವ್ ಸಣ್ಣ ಇರ್ಲಕ್ಕಾಗಿ ಇಲ್ಲೇ ಇರ್ತಾನ್ರ ಅವ ಇವ್ರ ಜೊತೆ. ಮುಂದೆ ಏನಾಗ್ತಾನ, ಇವ್ರು ಹುಡಕ್ ಸೇರಿ ಅವ್ರ ಅಣ್ಣಗೆ ಏನ್ ಅನ್ಯಾಯ ಆಗಿತ್ತಲ್ಲ ಅನ್ಯಾಯದು ಸೇಡ್ ತೀರ್ಸ್ಬೇಕಾಗಿದ್ರಿ ಯಾರಿಗೆ, ಇವನಿಗೆ ಚಂದಪ್ಪಗ. ಅದನ್ನ ಮಾಡ್ಕೊತ ಇವ್ರು ಪ್ರತಿಯೊಂದು ಘಟನೆ ಒಳಗ ಪ್ರತಿಯೊಂದು ಈ ಹತ್ಯಾಕಾಂಡದೊಳಗೆ ಇವ ಚಂದಪ್ಪ ಇರ್ತಂದ್ರ ಅವಾಗ. ಅಂದ್ರೆ ಚಂದಪ್ಪ ಖುದ್ದು ತಾನೇ ಹೋಗಿ ತಾನೇ ಎಂಟ್ರಿ ಆಗಿ ಕೊಲೆಗಳನ್ನ ಮಾಡಿಸ್ತಾ ಇದ್ನ, ಅಥವಾ ಹುಡುಗರು ಬಿಟ್ಟುಬಿಟ್ಟು ಕೊಲೆ ಮಾಡ್ಸಕ್ಕೆ ಆಪರೇಟ್ ಮಾಡ್ತಾ ಇದ್ದಿದ್ದ ಚಂದಪ್ಪ ಅಂತ? ಇಲ್ಲ, ಆಗಿನ ಟೈಮ್ದಾಗ ಏನಂದ್ರೆ ಅದು ಪ್ರತಿಯೊಬ್ರು ಇವ್ರಿಗೆ ಏನ್ ಟೀಮ್ ಇತ್ತಲ್ಲ, ಟೀಮ್ ಹೆಂಗಿತ್ತಪ್ಪ ಅಂದ್ರ ಇನ್ನೂ ಅದರ್ ಮಂದಿ ಇತ್ತಿದ್ರು ಅವರು. ಕೇಸಪ್ಪ ಅವ್ರ ಕಡೆ ಬೆನ್ನಲ್ಬ ಅಷ್ಟೇ, ಅವ್ನ ಆರ್ಡರ್ ಅಷ್ಟೇ. ಆದ್ರ ಮಾಡೋರ ಗುಂಪಿನ್ಯಾಗ ಎಲ್ಲಾ ಜನ ಇದ್ರು ಅವಾಗ. ಈ ಇವ್ರ ಬ್ಯಾಕ್ ಗ್ರೌಂಡ್ ಅಷ್ಟೇ, ಬ್ಯಾಕ್ ಗ್ರೌಂಡ್ ಅಪ್ಪ ಅಂದ್ರೆ ಇವ್ರ ಹಿಂದ್ ಅದಾರಪ್ಪ ಅಂದ್ರ ಉಳಿಕೆದವ್ರು ಮಾಡೋರ್ ಜನ ಇದ್ರು ಹುಡುಗರು. ಓಕೆ. ಇವ್ರು ಬರೇ ಬ್ಯಾಕ್ ಗ್ರೌಂಡ್ ಆಗಿ ಬರ್ತಿದ್ರು ಅಷ್ಟೇ. ಇವ ಕೇಸಪ್ಪ ಅವ್ರ ಕಡೆ ಶಿವಾಜಿ ಬೋರ್ಗಿ ಚಂದಪ್ಪ ಹರಿಜನ ತನ್ನ ಫ್ಯಾಮಿಲಿ ಕಡೆಯಲ್ಲಿ ಯಾರನ್ನಾದ್ರೂ ಸಾಯಿಸಿದ್ರೆ ಅದಕ್ಕೆ ಪ್ರತೀಕಾರವಾಗಿ ಮಾತ್ರ ಆ ಯಾರು ಸಾಯಿಸಿದ್ರು ಅವ್ರ ಕಡೆ ಅವ್ರನ್ನ ಸಾಯಿಸ್ತಾ ಇದ್ದದ್ದ, ಅಥವಾ ದುಡ್ಡುಗಿಟ್ಟು ತಗೊಂಡು ರೌಡಿಸಮ್ ಥರ ಇಂಥವ್ರನ್ನ ಸಾಯಿಸು ಅಂಥವ್ರನ್ನ ಸಾಯಿಸು ಅಂದರೆ ಬಾಡಿಗೆ ಹಂತಕನೂ ಆಗಿದ್ದ ಚಂದಪ್ಪ ಅಂತ ನನ್ನ ಪಾಯಿಂಟ್. ಭೀಮಾ ತೀರದೊಳಗೆ ಏನಿದು, ಭೀಮಾ ತೀರದ ಚರಿತ್ರೆ ಒಳಗೆ ಇದು ಇತಿಹಾಸ ಇಲ್ಲ ಸರ್. ಇದು ಸುಪಾರಿ ಇಲ್ಲ, ವೈಯಕ್ತಿಕ ತಮ್ಮ ಇದ್ರ ಸಲ ಪ್ರಶ್ನೆ ಸಲ ಮಾಡಿದ್ದು ಯಾವುದು ಇಲ್ಲಿ ಭೀಮಾ ತೀರದ ಇಷ್ಟು ಘಟನೆಗೆ ಯಾವುದು ಸುಪಾರಿ ಅಲ್ಲಿ ಇತ್ತಿತ್ತಲ್ಲ. ಮೊದಲ ಯಾವಾಗ್ಲೂ ಇದು ಅವರು ಎರಡು ಕುಟುಂಬಗಳ ಮಧ್ಯೆ ನಡೆದಿದ್ದು ಅಷ್ಟೇ. ಇದು ಗುಂಡಾಗಿರಿ ಇಲ್ಲ, ಇದು ಇಲ್ಲ ಗುಂಡಾಗಿರಿ ಇಲ್ಲ, ಏನು ಇಲ್ಲ. ಅವ್ರದ್ದು ಅಗರ್ಭ ಶ್ರೀಮಂತರು ಇವರು. ಕೇಸಪ್ಪ, ಶಿವಾಜಿ, ಇವರು ಸಿದ್ದಪ್ಪ, ಇವರೆಲ್ಲ ಏನದಲ್ಲ ಆರ್ಥಿಕ ಪರಿಸ್ಥಿತಿ ಇದ್ದವರು. ಆ ದುಡ್ಡಿನ ಆಸಕ್ಕಾಗಿ ಸುಪಾರಿ ತಗೊಂಡು ಮಾಡಿದ್ದಲ್ಲ, ಅದ್ರ ಹೆಲ್ಪ್ ಬಂದು ಅನ್ಯಾಯದ ವಿರುದ್ಧ ಬಂಡಾಯದ ಕಿಡಿ ಹೊಚ್ಚಾರ ಅಷ್ಟೇ ಇವರು. ಈಗ ಚಂದಪ್ಪ ಹರಿಜನನನ್ನ ಕೊಲ್ಲೋ ಟೈಮಲ್ಲಿ, ಸಾಯಿಸೋ ಟೈಮಲ್ಲಿ ಪಕ್ಕದಲ್ಲೇ ಇದ್ದದ್ದು ಇದೇ ಬಾಗಪ್ಪ ಹರಿಜನನ? ಚಂದಪ್ಪ ಹರಿಜನನ್ನ ಮಹಾರಾಷ್ಟ್ರದ ದೋತ್ರಿ ಒಳಗೆ ಏನ ಪೊಲೀಸ್ ಎನ್ಕೌಂಟರ್ ಟೈಮ್ದಾಗ ಇವ ಇದ್ದನ್ರಿ. ಅವ ಬಾಗಪ್ಪ ಇದ್ದ ಪಕ್ಕದಲ್ಲೇ, ಅಂದ್ರೆ ಪಕ್ಕದಲ್ಲಿ ಅಂದ್ರೆ ಅವ ಅಲ್ಲಿ ಪೊಲೀಸರ ಕೈಯಾಗ ಅವ ಸಿಗ್ಲಿಲ್ಲ, ಅವಾಗ ಸಿಗ್ಲಿಲ್ಲ ಅಷ್ಟೇ. ಬಟ್ ಗುಂಪಲ್ಲಿ ಇದ್ದಿದ್ದು ನಿಜ. ಇದ್ದಿದ್ದು 100% ಇದ್ದ, ಆದ್ರೆ ಪೊಲೀಸರ ಕೈಯಾಗ ಅವ ಸಿಗ್ಲಿಲ್ಲ. ಅವ ನಿಮ್ ಪ್ರಕಾರ ಮಲ್ಗೊಂಡವ್ರೆ, ನಿಮ್ ಪ್ರಕಾರ ಚಂದಪ್ಪ ಹರಿಜನ ಅವನನ್ನ ಅಮಾಯಕ ಅಂತ ಕರಿತೀರಾ ನೀವು, ಇಲ್ಲ ಅವ್ನು ಮಾಡಿದ ಕೆಲಸಕ್ಕೆ ಜಾಸ್ತಿ ಆಯ್ತು ಅಂತ ಕರಿತೀರಾ? ಇಲ್ಲ, ಅವ್ರು ವೈಯಕ್ತಿಕವಾದ ಇದು ಹೆಂಗಪ್ಪ ಅಂದ್ರ ಸೇಡಿಗೆ ಸೇಡ್ ಮಾಡಿದ್ರು ಅಷ್ಟೇ. ನಂತರ ಏನದಲ್ಲ ಜನಪರ ಜೊತೆಗೆ ಈಗ ಅನ್ಯಾಯಕ್ಕೊಳಗಾದ್ರು ಇವ್ರು ಕೂಡ ಏನ್ ಬಂದ್ರು, ಈ ಜನ ಹಂಗ್ ಮಾಬಿರ್ತಪ್ಪ ಅಂದ್ರೆ ಇವ್ರದ್ದು ಒಂದೊಂದು ಚಾಪ್ ಇತ್ತಲ್ಲ ಇದು, ಅವ್ರೆಲ್ಲ ಬರೋರು ಇವ್ರು ಕೂಡ ನಂದು ಹಿಂಗಾಗ್ಯದ. ಯಾಕಂದ್ರೆ ಅವಾಗ ಕೋರ್ಟ ಕಚೇರಿ ಹೋಗ್ಬೇಕಾದ್ರೆ ಎವಿಡೆನ್ಸ್ ಬೇಕಲ್ಲ, ಕೆಲವೊಂದಕ್ಕೆ ಎವಿಡೆನ್ಸ್ ಇರಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಏನಪ್ಪಾ ಅಂತಂದ್ರ ಒಂದು ಭಾವನೆದಿಂದ ಇದು ಮಾಡ್ತಾರೆ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೊಂದು ಅಡಚಣೆ ಸಲುವಾಗಿ 10 ಲಕ್ಷ ರೂಪಾಯಿ ಕೊಟ್ಟಿರ್ತೇನೆ. ಆ ನಂತರ ವಾಪಸ್ ಕೊಡ್ಬೇಕಾದ್ರೆ ನೀವೇನ್ ಮಾಡ್ತೀರಿ, ವಾಪಸ್ ಕೊಟ್ಟಿಲ್ಲ ಅಂದ್ರ ಕೋರ್ಟ್ ಹೋಗಕ್ ಬರಂಗಿಲ್ಲ, ಅದಕ್ಕೆ ಎವಿಡೆನ್ಸ್ ಬೇಕಲ್ಲ. ಕರೆಕ್ಟ್. ಅವರು ಏನ್ ಮಾಡ್ತಿರು, ಈ ಟೀಮಿನ ಬಲ್ಲಿ ಬರ್ತಿರು. ಅವಾಗ ಇವ್ರ ಹೆಸರು ಇತ್ತಲ್ಲ, ಅವಾಗ ಭೀಮಾ ತೀರದೊಳಗೆ ಇವ್ರದ್ದು ತಮ್ಮದೇ ಆದಂತ ಒಂದು ಹವಾ ಇತ್ತಲ್ಲ ಅವಾಗ. ಕರೆಕ್ಟ್. ಅವ್ರು ಬಂದು ಇವ್ರ ಬಲ್ಲಿ ಅಳಲ್ ತೋಡ್ಕೋತಿರು. ಅದಕ್ಕೆ ಇವ್ರೆಲ್ಲ ಏನ್ ಮಾಡ್ತಿರು, ಅಬ್ಸರ್ವ್ ಮಾಡ್ತಿದ್ರು, ಯಾರ್ ತಪ್ಪ ಒಪ್ಪ ಅಂತ ಹೇಳಿ ಮಾಡಿ ಅನ್ಯಾಯ ಯಾರಿಗೆ ಇರಲ್ಲ, ಅನ್ಯಾಯದ ಆದಲ್ಲಿ ಅವ್ರ ಬೆನ್ನಿಗೆ ನಿಂತು ಅದನ್ನ ಕೆಲಸ ಮಾಡ್ತಿರೋದು.